ನೋಡು, ಸುತ್ತಮುತ್ತ ನೋಡು. ಅದ ಸೂರ್ಯ ಬೆಳಿಗ್ಗೆ ಎಷ್ಟು ಆರಾಮಿರ್ತಾನೆ. ನಾವು ಸೂರ್ಯನ ಬಿಸಿಲ ಮೈಗೆ ಬಡಿದ್ರೆ ಎಷ್ಟು ಸಂತೋಷ ಪಡ್ತೇವೆ. ಯಾವಾಗ ಮುಂಜಾನೆ, ಚಳಿಗಾಲದ ಮುಂಜಾನೆ ಅಲ್ಲಿ ಬಂದು ಕೂತ್ಕೊಂಡಿರ್ತೀವಿ ಬಿಸಿಲಾಗ. ಆದರೆ ಬೇಸಿಗೆ ಬಂತು ಅಂದ್ರೆ, ಮಧ್ಯಾಹ್ನ ಆಯಿತು ಅಂದ್ರೆ ಕೂಡಕ್ಕಾಗ್ತದೆ. ಅದೇ ಬಿಸಿಲ, ಅದೇ ಸೂರ್ಯ ಮುಂಜಾನೆ ಹಿತ ಅನ್ನಿಸ್ತಾನೆ, ಮಧ್ಯಾಹ್ನ ಬ್ಯಾಡಪ್ಪ ಅನ್ನಿಸ್ತಾನೆ. ಸಾಯಂಕಾಲ ಬಂತು ಅಂದರೆ ಮತ್ತೆ ಸ್ವಲ್ಪ ಚಲೋ ಆಗಿರ್ತಾನೆ. ಇದು ಬೆಳಕ. ಸೂರ್ಯ ಒಬ್ಬನೇ ಬೆಳಿಗ್ಗೆ ಒಂದು ಥರ, ಮಧ್ಯಾಹ್ನ ಒಂಥರ, ಸಾಯಂಕಾಲ ಒಂಥರ ನಾವು ಅನುಭವಿಸ್ತಾ ಇರ್ತೇವೆ. ಒಂದೇ ಥರ ಇಲ್ಲ. ಹಾಗೆ ಎಲ್ಲ ವಸ್ತುಗಳು ಹಾಗೆ. ಒಂದು ಕ್ಷಣ ಸಹಿತ ಒಂದು ವಸ್ತು ಒಂದೇ ಥರ ಇರೋದಿಲ್ಲ, ಎರಡು ಕ್ಷಣ ಇರೋದಿಲ್ಲ. ಸ್ವಲ್ಪ ಬದಲಾಕೋತ ಹೋಗ್ತದೆ. ಬದಲಾಗೋದರಿಂದಲೇ ಬದುಕ. ಆಗದೇ ಇದ್ರೆ ಬದುಕು ಹೆಂಗೆ ನಡೀತದೆ? ಒಂದು ಮಗು ಹುಟ್ಟ್ಯದ ಹಂಗೆ ಇತ್ತಂತ ತಿಳ್ಕೊಳ್ಳಿ, ಅದು ಹೆಂಗೆ ಹುಟ್ಟ್ಯದ ಹಂಗೆ. ಆಗ ಅದು ಬೆಳಿಲೇ ಇಲ್ಲ. ಅವೇ ಕೈಯ ಅವೇ ಮೈಯ ಅಷ್ಟೇ. ಏನದ ಮೊದಲನೇ ಕ್ಷಣ ಭೂಮಿಗೆ ಬಂತೋ ಅದೇ ರೀತಿ ಉಳಿದ್ರೆ ಅದಕ್ಕೆ ಜೀವನ ಅಂತ ಅನ್ನೋದಿಲ್ಲ. ಅದು ಬದಲಾಗ್ತದೆ. ದಿವಸ ದಿನ ಬದಲಾಕೋತ ಅದು ಬರೇ ತೊಟ್ಲಾಗ ಇರೋದಿಲ್ಲ. ತೊಟ್ಲ ಆರಾಮದ, ಇನ್ನೇನು ಕೆಳಗೆ ಇಳಿಯೋದು ಅವಶ್ಯ ಇಲ್ಲ ಅಂತ ಹಿಂಗೆ ಅಂದಿತು ಅಂದರೆ ಜೀವನ ಮುಗಿತು ಅಲ್ಲಿಗೆ. ಏನು ಬೇಕಾಗ್ತದೆ? ತೊಟ್ಲ ಏರೋದದ, ಆ ಬಳಿಕ ಇಳಿಯೋ ಪ್ರಯತ್ನ ಮಾಡ್ತದೆ. ಇಳಿದ ಬಳಿಕ ನಡೆಯೋ ಪ್ರಯತ್ನ ಮಾಡ್ತದೆ. ನಡೆದ ಬಳಿಕ ಮನೆ ಬಿಟ್ಟು ಹೊರಗೆ ಹೋಗೋ ಪ್ರಯತ್ನ ಮಾಡ್ತದೆ. ಇಲ್ಲೇನು? ಇದು ನಿರಂತರ ಸಾಗ್ತದೆ. ಇದು ಜೀವನ. ಬದಲಾಗೋದರಿಂದಲೇ ಜೀವನ. ಲೈಫ್ ಈಸ್ a stream of changes, physical, mental and intellectual. A stream of changes. ಇದು ಜೀವನ, ಇದು ಪ್ರವಾಹಿ. ದೈಹಿಕ ಬದಲಾವಣೆ, ಮಾನಸಿಕ ಬದಲಾವಣೆ, ಬೌದ್ಧಿಕ ಬದಲಾವಣೆ, ಎಲ್ಲ ಬದಲಾವಣೆಗಳು ನಡೀತಾ ಇರುವುದರಿಂದ ಇದಕ್ಕೆ ಜೀವನ ಅಂತ ಕರೆಯೋದು. ನಡೀಬಾರದಂತಲ್ಲ, ನಡೀತದ ಅನ್ನೋದನ್ನು ಮರಿಬಾರ್ದಷ್ಟೆ. ನಮಗೇನು ಅನ್ನಿಸ್ತದ? ಹಿಂಗೆ ಅನ್ನಿಸ್ತದೆ. ಈಗ ಅದಿರಲ್ಲ, ಈಗ ಆರಾಮಿರ್ಬೇಕು. ಏನೇನು ಬದಲಾವಣೆ ಆಗಬಾರ್ದು. ಮುಖ ಚಂದಿರಬೇಕು, ಮೈ ಚಂದಿರಬೇಕು, ಹಾಗೇ ಇರಬೇಕು. ಆಗ ಹೇಗಿರ್ತದ ಹೇಳಿ? ಅದೇನು ಸಾಧ್ಯವೇ? ಸ್ವಲ್ಪ ಸುಮ್ಮನೆ ಒಂದಿಷ್ಟು ಮೈಗೆ ಇನ್ನೊಂದು ಸ್ವಲ್ಪ ಒಂದು ಅರ್ಧ ತಾಸು ಹೆಚ್ಚು ಕೂತ್ರಿ ಕಾಲುಗಳು ಹೇಳ್ತಾವ ನಾವು ಚಾಚಬೇಕೀಗ. ಹೇಳೋದಿಲ್ಲ? ಕಾಲುಗಳು ಹೇಳ್ತಾವ. ಆ ಬಳಿಕ ಮನಸ್ಸು ಹೇಳ್ತದ ಇನ್ನು ಮನೆ ಕಡೆ ಹೋಗಬೇಕು. ಇವೆಲ್ಲ ಬದಲಾಕೋತಿರ್ತಾವ. ಮುಂಜಾನೆ ಬರಬೇಕು ಅನ್ನಿಸ್ತದ ಮನಸ್ಸು, ಆ ಬಳಿಕ ಒಂದು ತಾಸಿನ ನಂತರ ಹೋಗಬೇಕು ಅನ್ನಿಸ್ತದೆ. ದೇಹವೂ ಅಷ್ಟೇ, ಕೂಡಬೇಕು ಅನ್ನಿಸ್ತದ, ಏಳಬೇಕು ಅನ್ನಿಸ್ತದ. ಅದಕ್ಕೆ ಇದು ಜೀವನ. ಅದರಿಂದ ಜೀವನ ಆಗಿದೆ. ಇದನ್ನು ನಾವು ಹೀಗೆ ಇಡಬೇಕು. ಬದಲೇ ಆಗಬಾರದು ಜಗತ್ತು ಅಂತ ತಲೆಯೊಳಗೆ ಹಾಕ್ಕೋಬಾರದು. ಇದು ಮೊದಲನೇದ್ದು. ಜಗತ್ತು ಎಷ್ಟೂ ಬದಲಾಗಬಾರದು. ಹಾಗದ ಹೀಗೆ ಒಂದು ಮನೆ ಕಟ್ಟೇವಿ, ಏನು ಮೊದಲನೇ ದಿವಸ ಉದ್ಘಾಟನೆ ಮಾಡಾಗದ ಹಂಗೆ ಕಾಯ್ಮಿರ್ಬೇಕಂದ್ರೆ ಅದು ಹಳಿದಾಗಬಾರದು. ಅದು ಹೆಂಗಾಗ್ತದೆ? ಹಳಿದಾಗೋದೆ. ವಾರಂಟಿ ಎಷ್ಟು ದಿವಸ ಕೊಡ್ತಾರೆ ಯಾವುದೇ ವಸ್ತುವಿಂದು? ಕೊಡೋದಲ್ಲ, ಒಂದು ವಾರಂಟಿ ಅಂತ ಕೊಡ್ತಾರೆ.
ಇದನ್ನು ಒಯ್ರಿ, ಇದನ್ನು 10 ವರ್ಷ ನಾವು ವಾರಂಟಿ ಕೊಡ್ತೇವೆ ಅಂತಾರೆ. ಖಾಯಂ ಅವ್ರು ಎಂದೂ ಬರೀದಿಲ್ಲ ಅದ್ರಾಗ, ಖಾಯಂ ಬರೀದಿಲ್ಲ. ಕೆಲವರು 6 ತಿಂಗಳು ಬರೆದಿರ್ತಾರೆ, ಕೆಲವರು ವರ್ಷ ಬರೆದಿರ್ತಾರೆ, ಅಷ್ಟರೊಳಗೆ ಹೋಗ್ತದೆ. ಹಾಗೆ ಖಾಯಂ ಅನ್ನೋದು, ಒಂದು ರೂಪ ಅನ್ನೋದು ಈ ವಿಶ್ವದಲ್ಲಿ ಇಲ್ಲ. ನೀನು ಅದನ್ನು ಖಾಯಂ ಮಾಡಿ ಬದುಕಬೇಕು ಅಂತ ತಲೆಯಾಗ ಹಾಕ್ಕೊಂಡಿಯಲ್ಲ, ಅದೇ ಚಿಂತೆಗೆ ಕಾರಣ. ಲೋಕ ಹಾನವು, ಲೋಕ ಬದಲಾಗ್ತದೆ, ಲೋಕ ಪರಿವರ್ತನೆಗೊಳ್ತದೆ. ಆದರೆ ಅದು ಪರಿವರ್ತನೆಗೊಳ್ತದೆ ಅನ್ನೋದನ್ನು ಮರೆತು ಹಂಗೆ ಇರ್ಬೇಕು. ಮೊದಲನೇ ದಿವಸ ಹೆಂಗಿದ್ರೋ ಹಂಗೆ ಇರ್ಬೇಕು ಕೊನಿತಾಗ. ಲಗ್ನ ಆದ ಬಳಿಕ ಅಲ್ಲಿ ಲಗ್ನ ಆಗುವಾಗ ಎಲ್ಲ ಚೆನ್ನಾಗಿರ್ತದೆ. ಇನ್ನೇನು 7 ಜನ್ಮ ಕೂಡೇ ಇರಬೇಕು ಅಂತ ಅನಿಸ್ತಿರ್ತದೆ. ಹಂಗೆ ಅವರು ಪ್ರತಿಜ್ಞಾನೂ ಮಾಡಿಸ್ತಾರೆ, 7 ಹೆಜ್ಜೆ ಹಿಂಗೆ ತಿರುಗಾಡಿಸಿ, ಇದು ನೀವು ಶಾಶ್ವತ ಹಾಗೆ ಇರಬೇಕು ಅಂತ ಅನಿಸ್ತದೆ. ಆದರೆ ಇರ್ತದೇನು? ಮುಂದೆ ಒಂದು 4 ದಿವಸದಾಗ ಅವ್ರ ಸ್ವಭಾವ ಇವ್ರಿಗೆ ಗೊತ್ತಾಗ್ತದೆ, ಇವ್ರದ್ದು ಅವ್ರಿಗೆ ಗೊತ್ತಾಗ್ತದೆ. ಯಾಕರೆ ಲಗ್ನ ಆಯಿತು ಅಂತ ಅನ್ಸಕ್ಕೆ ಶುರುವಾಗ್ತದೆ. ಇದು ನಡೀತಾ ಇರ್ತಾವ. ನಡಿಬಾರ್ದಂತಲ್ಲ, ಇವೆಲ್ಲ ನಡೆಯೋದೇ ಹೊಂದಿಕೊಂಡು, ಅದಕ್ಕೆ ಹೊಂದಿಕೊಂಡು ಹೋಗ್ಬೇಕು ಅಂತಾರೆ. ಇದು ಪರಿವರ್ತನೆ ಇರೋದೆ. ನೀವು ಬೇಕಾದಷ್ಟು ಕಷ್ಟಪಟ್ಟರೂ ಸಹಿತ ಬದಲಾವಣೆಗಳು ನಡೀತಾ ಹೋಗ್ತಾವ. ಅದನ್ನು ಒಂದೇ ರೀತಿಯಲ್ಲಿ ಇಡಲಿಕ್ಕೆ ಆಗುವುದಿಲ್ಲ. ಇದು ಗೊತ್ತಿತ್ತು ಅಂದರೆ ಮನುಷ್ಯ ಏನು ಮಾಡ್ತಾನೆ? ಚಿಂತೆ ಮಾಡೋದಿಲ್ಲ. ಆಗೋದೇ ಬದಲಾವಣೆ, ನಡೆಯೋದೇ ಹೀಗೆ, ಜಗತ್ತಿರೋದೇ ಹೀಗೆ. ಒಂದು ದಿವಸ ಒಂದು ಮನೆಗೆ ನಾವು ಹೋಗ್ತೀವಿ, ಈಗ ಬಾಗಿಲ ಬಡಿತೇವೆ, ಬಾಗಿಲು ತೆಗೆದು ಅವರು ಸ್ವಾಗತ ಮಾಡ್ತಾರೆ, ನಕ್ಕೋತು ಸ್ವಾಗತ ಮಾಡ್ತಾರೆ. ಇನ್ನೊಂದು ದಿವಸ ಹಂಗೆ ಮಾಡ್ತಾರೆ, ಬಾ ಅಂತ ತಿಳ್ಕೊಂಡು ಹೋಗ್ತೀವಿ. ಅವರು ಬಾಗಿಲ ತೆಗಿತಾರೆ, ನಗೋದಿಲ್ಲ. ಅಷ್ಟ್ರಾಗ ತಿಳ್ಕೋಬೇಕು ಬದಲಾಗ್ಯದ. ನಿನ್ನೆ ಹಂಗವ ಇಲ್ಲ ಕೆಟ್ಟಾನ ಅಂತಲ್ಲ, ಜೀವನ ಇರೋದೇ ಅದೇ ರೀತಿ ಇರುತ್ತೆ. ಜೀವನ ಅದೇ ರೀತಿ ಇರುತ್ತೆ. ಇನ್ನು 3ನೇ ದಿವಸ ಬಂದ್ರಂತೂ ಅವ ಕಿಂಡ್ಯಾಗ ನೋಡ್ತಾನೆ ಯಾವದಾನ. ಇವ ಅದಾನಂದ್ರೆ ತೆಗೆಯುವುದೇ. ಮೊದಲನೇ ದಿವಸನೇ ತಿಳ್ಕೊಂಡಿದ್ದ ಚಿಂತಿರೋದಿಲ್ಲ, ನಿಶ್ಚಿಂತಿರ್ತಾನೆ. ಇದೇ ರೀತಿ ಇರೋದಪ್ಪ ಜೀವನ. ಮೊದಲ ಹೀಗ, 2ನೇದ್ದು ಹೀಗ, 3ನೇದ್ದು ಉಪೇಕ್ಷ. ಇದೆಲ್ಲ ಜೀವನ. ಇದೆಲ್ಲ ನಮ್ಮ ಮನೆಯಾದರೂ ಸರಿ, ಮಂದಿ ಮನೆಯಾದರೂ ಸರಿ, ಇಷ್ಟ ಇರೋದು. ಅದಕ್ಕೆ ಅಲ್ಲಿ ಗುರು ಹೇಳ್ತಾನೆ ಶಿಷ್ಯರಿಗೆ, ಲೋಕ ಹಾನವು ಚಿಂತಾ ನ ಕಾರ್ಯ. ನೀವು ಚಿಂತೆ ಮಾಡಬೇಡಿ. ಚಿಂತೆ ಯಾಕೆ ಮಾಡಬಾರದು? ಜಗತ್ತು ಇರೋ ರೀತಿ ಅದು. ಜಗತ್ತು ಅದೇ ರೀತಿ ಹೂವು ಅರಳದಂಗೆ ಇರುವುದಿಲ್ಲ. ಅದು ಸಾವಕಾಶ ಬಾಡ್ಕೋತ ಹೋಗ್ತದೆ. ಆಗ ಸೌಂದರ್ಯ ಬಾಡ್ತದೆ, ಶಕ್ತಿ ಕಡಿಮೆ ಆಗ್ತದೆ, ಉತ್ಸಾಹ ಕುಗ್ಗುತ್ತದೆ. ಇವೆಲ್ಲ ಆಗ್ತಾನೆ ಇರೋದು. ಒಂದೇ ರೀತಿ ಇರಬೇಕು ಅಂತಲ್ಲ. ಅದಕ್ಕೆ ಮಾಡಿದ್ದೇನು, ಸರ್ಕಾರದವ್ರು ಭಾಳ ಚಲೋ ಮಾಡ್ಯಾರ. ಏನು ಮಾಡ್ಯಾರ? ಸಾಕಿನ್ನ ನಿಮಗೆ ಪಗಾರ ಕೊಡ್ತೀವಿ, ಬೇಕಾದ್ರೆ ನೀವು ಹೋಗ್ರಿ ಮನೆಗೆ ಮಾಡೋದಿಲ್ಲ. ಅದಕ್ಕೆ ಪೆನ್ಷನ್ ಅಂತ ಕೊಡ್ತಾರೆ. ಪೆನ್ಷನ್ ಅಂದ್ರೆ ಏನು? ನೀನು ಇಲ್ಲೇ ಉಳಿಬೇಡ, ನೀವು ಹೋದರೆ ಇಷ್ಟು ಕೊಡ್ತೀನಿ ಅಂತ. ಹೆಂಗದ ಅದನ್ನು ತಿಳ್ಕೋಬೇಕು. ಒಮ್ಮೆ ಆಫೀಸ್ದಿಂದ ಹೊರಗೆ ಹಾಕಿದ್ರು ಎಲ್ಲರೂ ಹೊರಗೆ ಹಾಕೋತ ಬರ್ತಾರೆ ಸಾವಕಾಶ. ಅವೇನು ಮುಪ್ಪಾಗ್ಯಾನ, ಅವನ್ಯಾಕೆ ಕರಿತೀರಿ ಅಂತಾರೆ ಎಲ್ಲದಕ್ಕೂ. ಹಂಗೆ ಕರ್ಕೋತ ಕಡಿಮೆ ಮಾಡ್ಕೋತ ಅವನು ಹಿಂಗೆ ಉಪೇಕ್ಷೆ ಮಾಡ್ತಾರಲ್ಲ, ಈ ಜಗತ್ತಿನಾಗ ಅವ ಇರಬಾರ್ದು. ಹಂಗೆ ಉಪೇಕ್ಷೆ ಇದು ಇರೋದೇ
ಹಿಂಗ್ಯಾಕೆ ಮಾಡ್ತಾರ ಅಂತ ನಾವು ಕೇಳಬಾರ್ದು, ಚಿಂತೆ ಮಾಡಕ್ಕೆ ಹೋಗಬಾರ್ದು. ನಾವು ಹಿಂಗೆ ಮಾಡ್ತೇವೆ, ಅವರು ಹಿಂಗೆ ಮಾಡ್ತಾರಂತ ತಿಳ್ಕೊಂಡಿದ್ರೆ ಆರಾಮಿರ್ತೇವೆ. ಹೆಂಗೆ ಮೊದಲನೇ ದಿವಸ ಆಫೀಸ್ಗೆ ಹೋಗುವಾಗ, ನೌಕರಿ ಹಿಡಿಯುವಾಗ ಏನು ಪೇಡೆ ಹಂಚಿದ್ದೇವೆ, ಬರಾಗ ಪೇಡೆ ಹಂಚ್ಕೋತ ಬರಬೇಕು. ಅದು ಜೀವನ, ಅದು ಜೀವನ. ಕಣ್ಣು ವರ್ಷಗೊತ್ತು ಬಂದ ಮನೆಗೆ ಹಿಂಗಲ್ಲ, ಇದು ಜೀವನ. ಏನು ಒಮ್ಮೆ ನಿವೃತ್ತ ಅಂದರೆ ಅದು ಅಷ್ಟು ಸಂತೋಷ ಇರಬೇಕು. ಇನ್ನು ನಾನು ಸ್ವತಂತ್ರ ಜೀವನ, ಯಾರ ಆಳಲ್ಲ ನಾನು, ಇನ್ನು ಮಸ್ತಾಗಿ ಬದುಕೋದು, ಈ ಭಾವ ಇರಬೇಕೇ ವಿನಃ ಅಳ್ಕೋತ ಮಾಡ್ಕೋತ ಕಾಲು ಸರಿಸ್ಕೋತ. ಮೊದಲು ಎಷ್ಟು ಜೋರ್ಲೆ ಬರ್ತಿದ್ದ, ಈಗಿಲ್ಲ ಸಾವಕಾಶ ಕಾಲು ಎಳ್ಕೋತ. ಮನೆಗೆ ಬಂದರೆ ಅವ್ರು ಸ್ವಾಗತ ಮಾಡ್ತಾರೆ. ಬರ್ತಾನೆ ಬೇಡ, ಇನ್ನೇನು ಇಲ್ಲೇ ಇರ್ತಾನಲ್ಲ, ಏನು ಎಲ್ಲಿ ಹೋಗ್ತಾನೆ, ಇನ್ನೆಲ್ಲಿ ಹೋಗ್ತಾನೆ. ಮುಂಜಾನೆ ಎದ್ದು ಕಾಫಿ ಬೇಡದ, ಈಗೆಲ್ಲಿ ಆಫೀಸ್ಗೆ ಹೋಗ್ತೀರಿ, ಸಾವಕಾಶ ತಗೊಂಡ್ರ ಆತು. ಎಲ್ಲ ಬದಲಾವಣೆ. ಆವಾಗ ಚಿಂತೆ ಶುರುವಾಗ್ತದೆ. ಈ ಚಿಂತೆ ಯಾಕೆ ಆಗ್ತದಂದರೆ ಜೀವನದ ದರ್ಶನ ಇಲ್ಲ ಮನುಷ್ಯ. ಜಗತ್ತಿನ ಸ್ವಭಾವ ಏನು, ಹೇಗದ ಜಗತ್ತ, ಹೇಗೆ ಪರಿವರ್ತನೆಗೊಳ್ತದೆ, ಅದರದ್ದು ಕಲ್ಪನಾ ಇಲ್ಲದ್ದರಿಂದ ಚಿಂತೆ ಶುರುವಾಗ್ತದೆ. ಇದು ಮೊದಲನೇದ್ದು ಬದಲಾವಣೆ. ಎರಡನೇದ್ದು, ಅದು ಪ್ರತಿಯೊಂದು ವಸ್ತು ಸ್ವಲ್ಪ ಕಾಲ ನಮ್ಮ ಹತ್ತಿರ ಇರ್ತದೆ, ಆ ಬಳಿಕ ಸರಿದು ಹೋಗ್ತದೆ, ಅಗಲಿಕೆ ಆಗ್ತದೆ. ಅಗಲೋದೆ. ಯಾವಾಗಲೂ ಎರಡು ವಸ್ತುಗಳು ಕೂಡಿರ್ತವೆ ಹೇಳಿ, ಯಾವಾಗಲೂ 24 ತಾಸು ಕೂಡಿರ್ತವೆ ಎಂದೂ ಸಾಧ್ಯ, ಎಂದೂ ಸಾಧ್ಯ. ಒಂದು ನಾಯಿ ತಗೊಂಡು ಹೊಂಟ್ರಿತಾರೆ ನೋಡಿರಲ್ಲ, ಆ ಮಾಲೀಕನ ಕೂಡ ಹೊಂಟ್ರಿತದ. ಅದು ಬಹಳ ಮಾಲೀಕನಿಗೆ ಹಗಲೇನು ರಾತ್ರಿ ಏನು ನಾಯಿ ಕೂಡನೇ ರಾವ್. ಅದು ಹೊರಗೆ ಒಂದು ದಿವಸ ಇವಾಗ ಅನ್ನಿಸ್ತದ, ಏನು ನಮ್ಮ ನಾಯಿ ನನ್ನ ಬಿಟ್ಟು ಒಂದು ಕ್ಷಣ ಅಗಲೋದಿಲ್ಲ, ಅಷ್ಟು ಹಚ್ಚಿಕೊಂಡದ. ಆಫೀಸ್ದಿಂದ ಹಿಂಗೆ ಮನೆಗೆ ಬರುವಾಗ ದಾರಿ ಕಾಯ್ಕೋತು ಕೂತಿರ್ತದೆ. ಇಂಥ ನಾಯಿ ತಗೊಂಡು ಒಂದು ದಿವಸ ಹೊರಟ, ಅದಕ್ಕೆ ಇದು ಕಟ್ಟಲಿಲ್ಲ. ಯಾಕೆ, ಇವನ್ ಬಿಟ್ಟು ಹೋಗತ್ತಿದ್ದಿಲ್ಲ, ಅದು ಅದರ ಅವಶ್ಯಕತೆ ಇರಲಿಲ್ಲ, ಅಷ್ಟು ಕೂಡೇ ಇತ್ತು. ಒಂದು ದಿವಸ ಹಿಂಗೆ ಹೋದ, ಅವನು ಕೂಡ ಅದು ಹೊಂಟಿತ್ತು. ದೂರದಾಗ ಒಂದು ಕಂಡಿತು. ಏನು ಕಂಡಿತು ಗೊತ್ತಾತಲ್ಲ, ದೂರದಾಗಿತ್ತದು. ಏನು ಕಂಡದ್ದು, ಕಣ್ಣಾಗ ಏನು ತುಂಬಿತೋ ಮಾಲೀಕ ಮರ್ತ. ಹಿಂಗೆ ಓಡ್ತಲ್ಲ, ಯಾರೂ ಇಲ್ಲಿ ಜಗತ್ತಿನಾಗ ಅನ್ನಂಗೆ ಓಡಿ ಅದನ್ನೇನು ಹಿಡಿತು ಬಾಯಿಯೊಳಗೆ. ಅವಾಗಂತೂ ಇದು ನನಗೆ ಮೊದಲೇ ಗೊತ್ತಿರಲಿಲ್ಲಲ್ಲ, ಎಂಥ ಮೋಸ ಮಾಡಿದ ನಮ್ಮ ಮಾಲೀಕ. ಬರೇ ಬ್ರೆಡ್ ಕೊಟ್ಟ, ಇದನ್ನು ಕೊಡಲೇ ಇಲ್ಲ ಅಂತ ಮಾಲೀಕ ಕರೆದರೂ ಬರಲಿಲ್ಲ. ಒಂದು ಕ್ಷಣದಾಗ ಒಂದೊಂದು ವಸ್ತು ವ್ಯಕ್ತಿಗಳನ್ನು ಅಗಲಿಸಿ ಬಿಡ್ತಾವ. ಸಣ್ಣದಿದು ನಾಯಿ ಕಥೆ ಇದು. ಇದನ್ನು ನಾವು ಹಚ್ಕೋಬೇಕು ಸಾಧ್ಯ ಆದ್ರೆ, ಅಲ್ಲೊಂದು ಇಲ್ಲೊಂದಿಷ್ಟು. ಎಲ್ಲದ ಇದು ಜೀವನ. ಯಾವಾಗಲೂ ಎರಡು ವಸ್ತುಗಳು ಅಥವಾ ವ್ಯಕ್ತಿ ವಸ್ತು, ವ್ಯಕ್ತಿ ಯಾವಾಗಲೂ ಕೂಡಿ ಇರುವುದಿಲ್ಲ. ಇದನ್ನು ನಾವು ಗಮನಿಸಬೇಕು. ಆ ಬಳಿಕ ಮೂರನೇದ್ದೊಂದು, ಅದೇ ವಸ್ತು ಯಾವಾಗಲೂ ಸುಖ ಕೊಡೋದಿಲ್ಲ. ಒಂದು ಕ್ಷಣ ಸುಖ ಕೊಡ್ತದೆ, ಅದೇ ವಸ್ತು ಇನ್ನೊಂದು ಕ್ಷಣಕ್ಕೆ ಕೊಡೋದಿಲ್ಲ. ಈಗ ಅಲ್ಲೇನು ಮಕ್ಕಳಿದ್ದಾಗ ಏನು ಕಲ್ಸಕ್ರೆ ತಿಂತಿದ್ದೇವೆ, ಇಲ್ಲ ಮಸ್ತ್ ಊಟ ಮಾಡ್ತಿದ್ದೇವೆ.
ಎಲ್ಲ ಸಕ್ರೆ ಆದರೆ ವಯಸ್ಸಾಗಿ ಹೋಯಿತು, 30, 40, 50 ಆಯಿತು. ಅವು ಡಿಗ್ರಿ ಏರಕ್ಕೆ ಶುರುವಾದು, 100, 200, 300 ಏನು ಸಕ್ರೆ. ಯಾವ ಸಕ್ರೆ ಮೊದಲ ಸ್ವರ್ಗ ಸಮ ಇತ್ತೋ ಅದೇ ಸಕ್ರೆ ನರಕ ಸಮ ಆಯಿತು. ಸಕ್ರೆಯೊಳಗೆ ದೋಷ ಅಲ್ಲ, ಜೀವನ ಇರೋದೇ ಹಾಗೆ. ನಮಗೆ ಯಾವುದು ಮೊದಲು ಬೇಕು ಅನ್ನಿಸ್ತದ ಅದೇ ನಂತರ ಬೇಡ ಅನ್ನಿಸ್ತದೆ. ಇದು ಜಗತ್ತಿನ ಸ್ವಭಾವ. ಇದು 3 ತತ್ವಗಳನ್ನು ಮರೆತರೆ ಏನಾಗ್ತದೆ? ಚಿಂತೆ ಶುರುವಾಗ್ತದೆ. ಇದು ಅಗಲುವ ಚಿಂತೆ, ನಾಶವಾಗುವ ಚಿಂತೆ ಇಲ್ಲ. ಆ ಬಳಿಕ ಅದರ ಪರಿಣಾಮದ ಚಿಂತೆ, ಇವೆಲ್ಲ ಶುರುವಾಗ್ತಾವೆ ಮನುಷ್ಯ. ಈ ಚಿಂತೆಯಿಂದ ಮನುಷ್ಯ ಮುಕ್ತನಾಗಲಾರದೆ ಹೃದಯದಲ್ಲಿ ಭಕ್ತಿಯನ್ನು ತುಂಬಿಕೊಳ್ಳಲಾರ. ಅಥವಾ ಭಕ್ತಿ ಎದೆಯಲ್ಲಿ ತುಂಬಲಾರದೆ ಈ ಚಿಂತೆಯಿಂದ ಮನುಷ್ಯ ಮುಕ್ತನಾಗಲಾರ. ಎರಡೂ ಸಾಧ್ಯ. ಚಿಂತಾ ಲೋಕಹಾನೌ ಚಿಂತಾ ನ ಕಾರ್ಯ. ಯಾಕೆ ಚಿಂತೆ ಮಾಡ್ತೀಯ? ಶಿಷ್ಯರು ಕೇಳಿದ್ದೆಲ್ಲ ನಮಗೆ ಜಗತ್ತಿನಾಗ ನಾವು ಬದುಕಬೇಕಾಗ್ತದ, ನೀವು ಹೇಳಿದ್ದೆಲ್ಲ ಆಗೋದಿಲ್ಲ. ಏನು ಜಗತ್ತಿನಾಗ ಬದುಕವ್ರದಿರಿ? ಇದನ್ನು ಸ್ವಲ್ಪ ವಿಚಾರ ಮಾಡಿ. ಬದುಕಬೇಕು, ಹೆಂಗೆ ಬದುಕಬೇಕು? ನಿಶ್ಚಿಂತವಾಗಿ ಬದುಕ್ತಾ ಇರಬೇಕು. ಚಿಂತೆಗೆ ತೊಡಗಿದರಿ ಅಂದರೆ ಭಕ್ತಿ ಮೈ ಉಣ್ಣೋದಿಲ್ಲ, ಅದು ಉಣ್ಣೋದು. ಅದಕ್ಕೆ ನಾವು ನಿಶ್ಚಿಂತ. ಹೇಗಿದ್ದರೂ ಸರಿ, ಇವರು ಬರ್ತಾರಿಂದ ನಾಳೆ ಬರಲಿಕ್ಕಿಲ್ಲ, ಇಂದ ನಮಗೆ ಸಹಾಯ ಮಾಡ್ತಾರೆ ನಾಳೆ ಮಾಡಲಿಕ್ಕಿಲ್ಲ, ಇಂದ ಕೊಂಡಾಡ್ತಾರೆ ನಾಳೆ ಕೊಂಡಾಡಲಿಕ್ಕಿಲ್ಲ. ನಾವು ಅಷ್ಟೇ, ಇಂದ ಮೆಚ್ಚಿಗೋತೇವೆ ನಾಳೆ ಮೆಚ್ಚಿಕೊಳ್ಳಿಕ್ಕಿಲ್ಲ. ಜಗತ್ತೇ ಆಗಿರುವಾಗ ನಾವು ಪ್ರತ್ಯೇಕ ಹೇಗಾಗ್ತದೆ? ಹೇಗಾಗ್ತದೆ? ಅಂಥದ್ದು ಸುಂದರವಾದಂಥ ಜಗತ್ತ ಇದು. ಲೋಕ ಹಾನವು ಚಿಂತಾ ನ ಕಾರ್ಯ. ಭಕ್ತ ಚಿಂತೆಯನ್ನು ಮಾಡೋದಿಲ್ಲ. ಯಾಕೆ? ನಿವೇದಿತ ಆತ್ಮ ಲೋಕ ವೇದಶೀಲತ್ವಾತ್. 3 ಸಂಗತಿ ಹೇಳಿ. ಭಕ್ತ ಏನು ಮಾಡ್ತಾನಂದ್ರೆ ನಿವೇದನ ಮಾಡ್ತಾನೆ, ಅಂದರೆ ಅರ್ಪಿಸ್ತಾನೆ. ಎಲ್ಲವನ್ನ ದೇವನಿಗೆ ಅರ್ಪಿಸ್ತಾನೆ, ದಿವ್ಯತೆಗೆ ಅರ್ಪಿಸ್ತಾನೆ. ಅಂದ್ರೇನು? ಇದು ನನ್ನದು ಅಲ್ಲ, ಇದೆಲ್ಲವೂ ವಿಶ್ವದ್ದು, ಇದೆಲ್ಲವೂ ದೇವನದು, ದೇವನ ಅದ್ಭುತ ವಿಸ್ತಾರ ಇದು, ಇದು ನನ್ನದಲ್ಲ. ಇದು ನಿವೇದನ ಅಂತಾರೆ ಇದಕ್ಕೆ. ಭಕ್ತ ಹೇಗೆ ಭಾವಿಸ್ತಾನಂದರೆ ಇದು ದೇವನದು. ಈ ಭಾವ ಬಂತು ಅಂದರೆ ಚಿಂತೆ ಹೋಗ್ತದೆ. ಏನೇನು ದೇವನದು? ನನ್ನ ನಿವೇದಿತ ಆತ್ಮ. ಈಗೇನು ನನ್ನ ದೇಹ ಅಂತ ನಾನು ಅಂತೇನೆ, ಇದು ವಿಶ್ವದ ದೇಹ, ಇದು ದೇವ ನಿರ್ಮಿಸಿದ ಸುಂದರವಾದ ದೇಹ, ಅದು ಅವನದು. ಲೋಕ, ಈ ಜಗತ್ತೆಲ್ಲ ಅವನದು. ವೇದ ಜ್ಞಾನ ಅಂತ ಏನು ನಾವು ಕರಿತೀವಿ, ಅದು ಎಲ್ಲವೂ ದೇವನದು. ಇವೇ ಎಲ್ಲ 3, ಇವೆಲ್ಲ ದೇವನವು ಅಂತ ಭಾವ ಬಂದ ಕ್ಷಣವೇ ಅದು ಭಕ್ತಿ. ಭಕ್ತಿ ಅಂದರೆ ಇದು ನನ್ನದಲ್ಲ, ಇದು ದೇವನದು. ಭಕ್ತಿ ಅಂದರೆ ಏನು? ಇದನ್ನು ಹೆಂಗೆ ಅರ್ಪಿಸ್ತೇವೆ, ಹೂವನ್ನು ಅರ್ಪಿಸ್ತೇವೆ. ಅರ್ಪಣ ಅಂದರೆ ಏನು? ಅರ್ಪಣ ಮಾಡೋಕ್ಕಿಂತ ಮೊದಲ ಇದು ನಂದಿರ್ತದೆ, ಅರ್ಪಿಸಿದ ಬಳಿಕ ನಂದಲ್ಲ ಅಷ್ಟೆ.
ಇದಕ್ಕೆ ಏನಂತೇವಿ? ಅರ್ಪಣ ಅಂತ. ಇದು ಅರ್ಪಿಸೋ ರೀತಿ ಇದು. ಈಗ ದೇವಾಲಯಕ್ಕೆ ಹೋಗ್ತೀರಿ, ಒಂದಿಷ್ಟು 4 ಬಾಳೆಹಣ್ಣು ಹಿಂಗೆ ಕೊಡ್ತೀರಿ, ಇಲ್ಲ ಅರ್ಪಣ ಆಗ್ತದೆ. ಅವೇ ಬಾಳೆಹಣ್ಣು ನೀವು ತರುವಾಗ ಅವ ಎಲ್ಲ ತಗೊಂಡೇ ಬರ್ತೀರಿ ಮನೆಗೆ, ಯಾರು ಅಲ್ಲಿ ಪೂಜಾರಿ ಇರೋದಿಲ್ಲ. ಅದನ್ನು ತಗೊಂಡ ಪೂಜಾರಿ ಇಲ್ಲದೇ ಇದ್ರೆ ಇಷ್ಟು ಆನಂದ ಅನ್ನಿಸ್ತದ. ಎಲ್ಲ ನಮ್ಮವೇ, ಇನ್ಯಾವು ಯಾರೂ ತಗೊಳ್ಳೋದಿಲ್ಲ. ಹಾಗೆ 12 ಒಯ್ದಿರ್ತೇವೆ, 12 ತಿರುಗಿ ತರುವಾಗ ಒಯ್ಯುವಾಗ ಹೆಂಗಿರ್ತದ? ಇದು ಬಾಳೆಹಣ್ಣು ಅಂತಿರ್ತದೆ, ತರುವಾಗ ಪ್ರಸಾದ ಅಂತ. ಏನು ಬದಲಾಗ್ಯದ? ಬಾಳೆಹಣ್ಣು ಏನು ಹೋಗಿಲ್ಲ ಬಂದಿಲ್ಲ, ಅದರಾಗ ಏನು ಬದಲಾವಣೆ ಇಲ್ಲ. ಆದರೆ ನೋಡೋ ದೃಷ್ಟಿ ಅದಲ್ಲ. ಈಗ ನಮ್ಮೂ ಅಲ್ಲ, ಇವು ದೇವನಿಗೆ ಅರ್ಪಿತವಾದಂಥ ಹಣ್ಣುಗಳು. ಈ ಭಾವದಲ್ಲ, ಅದು ನಿವೇದನ. ಅದಕ್ಕೆ ನೈವೇದ್ಯ ಅಂತ ಕರೀತೇವೆ. ನೈವೇದ್ಯ ಅಂದರೆ ಇದು ನನ್ನದಲ್ಲ ದೇವನೇ, ಈಗ ಸದ್ಯ ನನ್ನದು, ಈಗ ನಿನಗೆ ನಾನು ಅರ್ಪಣೆ ಮಾಡುತ್ತೇನೆ, ಈಗ ನನ್ನದಲ್ಲ. ಇದನ್ನು ಮತ್ತೆ ತಗೊಂಡೆ ಅಂದರೆ ನನ್ನದಂತ ನಾ ತಗೊಳ್ಳೋದಿಲ್ಲ, ಇದು ದೇವನ ವಸ್ತು ಅಂತ ತಗೋತೀನಿ. ಇದಕ್ಕೆ ಪ್ರಸಾದ. ಪ್ರಸಾದಕ್ಕೆ ಪದಾರ್ಥಕ್ಕೆ ವ್ಯತ್ಯಾಸ ಏನು ಅಂದರೆ, ಪದಾರ್ಥದಲ್ಲಿ ನಂದು ಅಂತಿರ್ತದೆ, ಪ್ರಸಾದದಲ್ಲಿ ಅವನದು ಅಂತ ಇರ್ತದೆ. ಇದು ವ್ಯತ್ಯಾಸ. ಈಗ ನೀವು ಅನುಭವ ಏನು ಬದಲಾವಣೆ ಆಗ್ಯದ? ಪ್ರಸಾದ ಅಂದರೆ ಏನು ಅರ್ಥ? ನೀವು ಪ್ರಯೋಗ ಮಾಡಿ ನೋಡಿ ಅಂತ. ಅದೇ ಬಾಳೆಹಣ್ಣು ತಗೊಂಡಾಗೂ ಇರ್ತದೆ, ಕೊಟ್ಟಾಗೂ ಇರ್ತದೆ. ಇದೇನು ಮೂಢನಂಬಿಕೆ ಅಂತ ಅವ್ರದ್ದು. ಇದು ಹೊರಗಿಂದಲ್ಲ, ಒಳಗಿಂದ. ಇದನ್ನು ಹಂಗೆ ಭೌತಿಕವಾಗಿ ಯೋಚನೆ ಮಾಡಲಿಕ್ಕಾಗೋದಿಲ್ಲ. ಇದು ಒಳಗಿಂದು. ನಂದು ಅನ್ನೋದೇ ಬೇರೆ, ಅದು ವಿಜ್ಞಾನಕ್ಕೆ ಸಿಗೋದಲ್ಲ. ನನ್ನದ ಅಲ್ಲ ಅನ್ನೋದೇ ಬೇರೆ. ನನ್ನದ ಅಲ್ಲ ಅಂದ ಕ್ಷಣವೇ ಪ್ರಸಾದ, ನನ್ನದು ಅಂದ ಕ್ಷಣವೇ ಸಂಸಾರ. ಆವಾಗ ಚಿಂತೆ ಶುರುವಾಗ್ತದೆ. ಪ್ರಸಾದ ಆದ ಬಳಿಕ ನಿಶ್ಚಿಂತನಾಗ್ತಾನೆ ಮನುಷ್ಯ. ಅದು ದೃಷ್ಟಿಕೋನ. ಅದಕ್ಕಾಗಿ ಇವತ್ತರನ್ನೆಲ್ಲ ನಿವೇದಿಸೋದು, ನೈವೇದ್ಯ ಮಾಡೋದು ಅಂತ ಕರೀತಾರೆ. ಮಾಡೋದಲ್ಲೇನು, ಮನೆಯಾಗ ನೈವೇದ್ಯ ಅಂತ ಮಾಡ್ತಾರೆ. ಊಟ ಮಾಡೋಕ್ಕಿಂತ ಮೊದಲು ನೈವೇದ್ಯ ತೋರಿಸು ಅಂತಾರೆ. ತೋರಿಸು ಅಂತಾರೆ, ಉಣಸು ಅನಿಸೋದು ಅನ್ನೋದಿಲ್ಲ, ತೋರಿಸು. ತೋರಿಸೋದಂದರೆ ಯಾರಿಗೆ ತೋರಿಸ್ತೇವೆ ಆ ವಸ್ತು ಅವರದು ಅಂತ ಭಾವ ಅಷ್ಟೆ. ಅವ ತೋರಿಸಿಕೊಂಡು ಬರುವಾಗ ಅಲ್ಲೇ ಮನ್ಯಾಗ ಜಗಲಿ ಮೇಲೆ ತೋರಿಸ್ದವನೇ ಇದು ಪ್ರಸಾದ ತಗೊಳ್ಳಿ ಅಂತ. ಅಲ್ಲೇ ಮನ್ಯಾಗ ಅಡಿಗೆ ಮನ್ಯಾಗ ಮಾಡಿ ಅಲ್ಲಿ ಕೋಲ್ಯಾಗ ಹೋಗಿ ಅದನ್ನು ಹಿಂಗಿಟ್ಟು ಒಂದಿಷ್ಟು ಹಿಂಗೆ ಕೈ ಮಾಡಿದವನೇ ತಗೊಂಬರ್ತಾನೆ. ಅದು ಪ್ರಸಾದ ಅಂತ. ಭಾವ ಬದಲಾಯಿತು, ಅದು ಬಹಳ ಮಹತ್ವದ್ದು. ಮೊದಲು ಹೆಂಗೆ ಅದನ್ನು ಭಾವಿಸ್ತದ ಹಿಂಗೆ ಈಗ ಭಾವಿಸೋದಿಲ್ಲ. ಚೆಲ್ಲಬೇಡ, ಅದು ಪ್ರಸಾದ. ಬಿಡಬೇಡ, ಅದು ಪ್ರಸಾದ. ಮತ್ತು ಮೊದಲ ಚೆಲ್ಲದ್ರೇನು ಬಿಟ್ರೇನು ನಡೀತಿತ್ತು. ಇದು ಹಾಗಾಗದ. ಆಗ ದೇಹ ಇದು ಪ್ರಸಾದ, ಆದ್ದರಿಂದ ಚೆಲ್ಲಬಾರದು. ಇದನ್ನು ಎಲ್ಲರೇ ಚೆಲ್ಲಾಡಬಾರದು. ಇದು ದೇವನ ದೇಹ. ದೇವ ನನಗೆ ಒಂದಿಷ್ಟು ಬಳಸೋದಕ್ಕೆ ಕೊಟ್ಟಿದ್ದಾನ, ಇದನ್ನು ಚೆನ್ನಾಗಿ ಬಳಸೋದು. ಎದರದರೆ ಮೇಲೆ ನಿವೇದನ ಮಾಡಬಾರದು, ಇದನ್ನು ಎದಕ್ಕರೇ ಬಳಸಬಾರದು. ಇದು ಶುರುವಾಗ್ತದೆ. ಈಗ ಚಿಂತಾನ ಕಾರ್ಯ, ದೇಹ ಬದಲಾಗ್ತದೆ, ಆದರೆ ನಿವೇದಿಸಿದ ಬಳಿಕ ಚಿಂತೆ ಇಲ್ಲ. ಹಾಗದೆ ಲೋಕ, ಲೋಕ ನಿವೇದಿತ ಲೋಕ. ಲೋಕ ಅಂದರೆ ಮನೆ, ಮಾರ, ಭೂಮಿ, ಸೀಮೆ ಇವೆಲ್ಲ ಅಂತೇನದಾವ. ಇವದಾವಲ್ಲ, ಟೇಬಲ್ಲು, ಕುರ್ಚಿ, ಪರ್ಚಿ ಏನದಾವ, ಇವು ನಮ್ಮವು ಅಂತ ತಿಳ್ಕೋಬಾರ್ದು. ನಮ್ಮವು ಅಂತ ನಾವು ಬೋರ್ಡ್ ಹಾಕಿರ್ತಾರೆ ಅದ್ರ ಮ್ಯಾಲ. ಇಲ್ಲ,
ಸಭಾ ಸಮಾರಂಭಗಳಲ್ಲಿ ನಮ್ಮ ಹೆಸರು ಹಾಕಿರ್ತಾರೆ. ಇದಕ್ಕೆ ಕುರ್ಚಿಗೆ ಹಚ್ಚಿರ್ತಾರೆ, ಇದು ಇವ್ರದೇ ಕುರ್ಚಿ ಅಂತ. ಟೇಬಲ್ ಮ್ಯಾಗೂ ಇಟ್ಟಿರ್ತಾರೆ, ಇವ್ರದೇ ಇದು ಟೇಬಲ್ಲು ಅಂತ ಇಟ್ಟಿರ್ತಾರೆ. ಹಾಗಂದ್ರೆ ಏನು? ಕುಂತಾಮ ಮರಿಬಾರ್ದು. ಏನು? ಟೇಬಲ್ ನಂದಲ್ಲ, ಕುರ್ಚಿನೂ ನಂದಲ್ಲ, ಇದು ಇಟ್ಟಾರ ಕೊಟ್ಟಾರ ಅವ್ರದಂತ ನಾ ಕುಂಡ್ರೋದು ಎಷ್ಟೊತ್ತಕ? ಸಭಾ ಮುಗಿಯೋತಕ. ಮತ್ತು ಇಟ್ಟಾರಂತ ತಗೊಂಡು ಹೊಂಟ್ರೆ ಅವಾಗೇನಾಗ್ತದೆ? ಚಿಂತಾಸ. ಯಾರಿಗೆ? ಇಟ್ಟವ್ರಿಗೆ. ಎಲ್ಲಿ ಒಯ್ತಾನೋ, ಏನು ಮಾಡ್ತಾನೋ, ಇವನ್ ಯಾಕರೆ ಕರೆದೇವಿ, ಚಲೋ ಟೇಬಲ್ ತಂದಿದ್ದೇವಿ, ಚಲೋ ಕುರ್ಚಿ ತಂದಿದ್ದೇವಿ, ಗಾಡೆ ಹಾಕೊಂಡು ಹೊಂಟ ಅನ್ನೋದಲ್ಲ. ಹಾಗ ನಾವು ಜಗತ್ತಿಗೆ ಬಂದಾಗ ಇದು ದೇವನ ಸಭಾಗ್ರಹ. ಇಲ್ಲಿ ಎಲ್ಲ ಸಾಮಾನುಗಳದಾವ. ಬಳಸೋದಕ್ಕಾಗಿ ಸಾಮಾನೇ ವಿನಃ ಒಯ್ಯೋದಕ್ಕಾಗಿ ಸಾಮಾನಲ್ಲ. ಜಗತ್ತಿನಲ್ಲಿ ಬಳಸಿ ಇಲ್ಲಿಯೇ ಬಿಟ್ಟು ಹೋಗೋದು. ಇವು ನಮ್ಮ ಅಲ್ಲ, ಬಳಸೋದಕ್ಕೆ ಇದ್ದು ಅಂತ ತಿಳ್ಕೊಂಡು ಹೋಗೋದು. ನಮ್ಮದು ಹಂಗಾಗೋದಿಲ್ಲ. ಖಾಯಂ ನಮ್ಮ ಹೆಸರಲ್ಲೇ ಇರಬೇಕು. ಎಷ್ಟೋ ಸಲ ಮುಪ್ಪಿನ ಕಾಲದಾಗ 90-95 ವರ್ಷದಾಗ ಕಟ್ಲೆ ಮಾಡಿ ತಮ್ಮ ಹೆಸರಲ್ಲೇ ಮಾಡಿಕೊಂಡ್ರು. ನಮ್ಮದಿದು ಅಂತ ಅದನ್ನು ಹೆಸರಲ್ಲೇ ಮಾಡಿಕೊಂಡ್ರು. ನಡೆದ ಘಟನಾ ಇದು. ಏನು ಮನೆಗೆ ಬಂದ 4 ದಿವಸದಾಗ ವಾದ, ಹೆಸರಲ್ಲೇ ಮಾಡಿಕೊಂಡ. ಕೊನೆಗೆ ಹೋಗುವಾಗ ಹೇಳ್ದ, ನನಗೆ ಭಾಳ ಸಂತೋಷ ಆಗ್ತದೆ. ಯಾಕೆ? ನನ್ನ ಹೆಸರಲ್ಲೇ ಆಯಿತು ಇದು ಅಂದ. ಹೋದ. ಯಾವ ಜಾಣತನ! 95 ವರ್ಷ ಕಳೆದ ತನ್ನ ಹೆಸರಲ್ಲೇ ಮಾಡ್ಕೊಳಕ್ಕೆ. ವ್ಯರ್ಥ ಹೋಗಲಿಲ್ಲೇನು? ಯಾರ್ದರೆ ಹೆಸರು ಯಾಕಿರಲ್ದಾಕೆ? ಅಲ್ಲೇ ಇದ್ದ, ನನ್ನ ಹೆಸರಿಲ್ಲ ಅಷ್ಟೇ. ಇದು ಬದುಕೋದು ಮಸ್ತ. ದೇಹವನ್ನು ಬಳಸಬಾರ್ದಂತಿಲ್ಲ, ಲೋಕದ ವಸ್ತುಗಳನ್ನು ಬಳಸಬಾರದಂತಿಲ್ಲ. ಆದರೆ ಲೋಕದ ವಸ್ತುಗಳು ದೈವನ, ನನ್ನ ವಸ್ತುಗಳಲ್ಲ. ಹೀಗೆ ಬಳಸ್ತಾ ಹೋದರೆ ನಿವೇದಿತ ಆತ್ಮ ಲೋಕ ವೇದಶೀಲತ್ವಾತ್. ಮತ್ತೇನು ಈ ಪಾಂಡಿತ್ಯ ಏನು ಪಡಿತೀಯಲ್ಲ, ಅದೇನು ನಿಂದೇನು ಖಾಯಿಮಲ್ಲ. ಅಂತಿರ್ಬೋದು, ನಾನು ಭಾರಿ ದೊಡ್ಡ ಪಂಡಿತ, ಭಾಳ ದೊಡ್ಡ ತಿಳ್ಕೊಂಡವ, ಅನುಭಾವಿ. ಇದೆಲ್ಲ ಹೇಳಕ್ಕೆ ಹೋಗಬೇಡ. ಅದು ಬಂದಿದ್ದದ, ಅದು ನಿಂದಲ್ಲ, ಎಲ್ಲೋ ಹೊತ್ತಿಕೊಂಡದ, ಎಲ್ಲೋ ಜ್ಞಾನದ ಬೆಳಕ ಬಿದ್ದದ. ಅದನ್ನು ಸ್ವಲ್ಪ ಯೋಚಿಸು. ಬಹಳ ಅದನ್ನು ತಲೆಗೆ ಹಾಕ್ಕೊಂಡು ಅಂದರೆ ಚಿಂತಾ ಶುರುವಾಗ್ತದೆ. ಅದನ್ನು ಜನ ಒಪ್ಪದೇ ಇದ್ದರೆ ಚಿಂತೆ ಶುರುವಾಗ್ತದೆ. ಜನ ನಾನು ತಿಳ್ಕೊಂಡೆ, ನಾನು ಭಾರಿ ದೊಡ್ಡ ವಿದ್ವಾಂಸ ಅಂತ ತಿಳ್ಕೊಂಡೆ. ಯಾರೂ ಅದನ್ನು ಗಮನಿಸದೇ ಇದ್ದರೆ ಏನು ಈ ಜಗತ್ತಿಗೆ ಗೊತ್ತೇ ಇಲ್ಲ, ನನ್ನ ಮಹತ್ವನೇ ಗೊತ್ತಿಲ್ಲ ಈ ಜಗತ್ತು. ಇವನ ಮಹತ್ವ ತಿಳ್ಕೊಂಡು ಅವ್ರೇನು ಮಾಡೋದದ? ಅವರು ಪ್ರತಿಯೊಬ್ಬರು ತಮ್ಮ ಮಹತ್ವ ತಿಳ್ಕೊತೇ ಹೊಂಟಿರ್ತಾರೆ. ಇವಂದು ತಿಳ್ಕೊಳಕ್ಕೆ ಅವ್ರಿಗೆ ಎಲ್ಲಿ ವ್ಯಾಳೆ ಅದ? ಯಾರ ಕಡಿಮೆ ಅಂತ ತಿಳ್ಕೊಂಡಾರ ಏನು ಈ ಜಗತ್ತಿನಾಗ? ಒಬ್ಬ ಸಣ್ಣ ಹುಡುಗ ಸಹಿತ ಮಜಾದಾಗಿರ್ತಾನೆ. ಸಣ್ಣ ಹುಡುಗ, ಒಂದೇನೋ ಘಟನಾ ನಿಮ್ಗೆ ಗೊತ್ತಿರಬೇಕು. ಒಬ್ಬರು ಪ್ರೊಫೆಸರ್ ಇದ್ದರು, ಭಾಳ ದೊಡ್ಡ ಪ್ರೊಫೆಸರ್. ಅವರು ನಿವೃತ್ತಾಗಿದ್ದರು. ವಿಶ್ವವಿದ್ಯಾಲಯದಲ್ಲಿ ಬಹಳ ದೊಡ್ಡ ಪ್ರೊಫೆಸರ್, ಹೆಸರುವಾಸಿ. ಅವರು ನಿವೃತ್ತಾಗಿ ಮನೆಯೊಳಗೆ ಇದ್ದರು. ಒಂದು ದಿವಸ ಅವರ ಮೊಮ್ಮಗ, ಸಣ್ಣ ಹುಡುಗದು, ಒಂದಿಷ್ಟ ಅದು ಕಂಪ್ಯೂಟರ್ ಮೇಲೆ ಏನೋ ಮಾಡ್ತಿತ್ತು. ಇವ ದೊಡ್ಡ ಪ್ರೊಫೆಸರ್ ಅಲ್ಲ, ಏನು ಮಾಡ್ತೀಯ ಅಂತ ಕೇಳ್ದ. ಹುಡುಗ ಏನನ್ನಬೇಕು? ನಿನಗೇನು ತಿಳಿತದ ಅದ್ರಾಗ? ಹಿಂಗದೆ 40 ವರ್ಷ ಭಾಳ ದೊಡ್ಡ ಪ್ರೊಫೆಸರ್ ಅಂತ ಎಲ್ಲ ಕಡೆ ಡಿಗ್ರಿ ಪಡೆದವ, ಸತ್ಕಾರ ಹೊಂದಿದವ. ಆ ವಿದ್ವತ್ತ ಅಂದ್ರೆ ಅಷ್ಟು ಅದ್ಭುತ ಇತ್ತು. ಆದರೆ ಹುಡುಗ ನಿನಗೇನು ತಿಳಿತದ? ಆವಾಗ ಪ್ರೊಫೆಸರು ಹೇಳಿದರು, ನನಗೆ ಈಗ ಗೊತ್ತಾಯ್ತು, ನನಗೇನು ಗೊತ್ತಿಲ್ಲ ಅಂತ.
ಇದು ಮೊದಲೇ ಗೊತ್ತಿದ್ರೆ ನಾನು ಎಷ್ಟು ಆರಾಮ್ ಬದುಕ್ತಿದ್ದೆ. ಒಂದು ಸಣ್ಣ ಹುಡುಗ, ಇಲ್ಲೇನು ನಿನಗೇನು ತಿಳಿತದೆ? ಮತ್ತು ಅವನಿಗೆ ತಿಳಿದದ್ದು ಇವನಿಗೆ ತಿಳಿದಿಲ್ಲ. ಏನು ಮಾಡ್ತೀಯ ಅಂತ ನೀ ಕೇಳ್ತಿ ಅಂದಾಗ ನಿನಗೆ ಗೊತ್ತಾಗಿಲ್ಲ ನಾ ಏನು ಮಾಡಕತ್ತೀನಿ. ನಾವು ಹುಡುಗಂದು ಹೆಂಗಿರ್ಬೇಕು ಹೇಳಿ? ಹಂಗೆ ನಾವೇನು ಭಾಳ ದೊಡ್ಡವ್ರಂತ ತಿಳ್ಕೊಳಿಕ್ಕೆ ಹೋಗಬಾರ್ದು, ಭಾಳ ದೊಡ್ಡ ತಲೆಯಾಗದ ಅಂತ ತಿಳ್ಕೊಬಾರ್ದು. ಅದು ಯಾವಾಗ ಮರೆತು ಹೋಗ್ತದೋ ಏನು ಮಾಡ್ತದೋ ಹೇಳಲಿಕ್ಕಾಗೋದಿಲ್ಲ. ನಮ್ಮ ಕೈಯೊಳಗಿಲ್ಲ, ಆದ್ದರಿಂದ ಅದು ನಮ್ಮದಲ್ಲ. ನಾವು ಬಯಸಿದಾಗ ಅದು ಬರ್ತದಂತಿಲ್ಲ, ನಾವು ಬಯಸಿದಷ್ಟು ಕಾಲ ನಮ್ಮ ಹತ್ತಿರ ಇರ್ತದಂತಲ್ಲ. ಈಗೆಲ್ಲ ನೀವು ವಯಸ್ಸಾದವ್ರು ಅದಿರಲ್ಲ, ಒಂದನೇ ಪರೀಕ್ಷೆ ಕೂಡ್ರಿ, ರಟೈಕನೇ ಬರೋದಿಲ್ಲ. ಅವೆಲ್ಲ ಹೋಗ್ಯಾವ. ಸುಮ್ಮನೆ ಹಂಗೆ ಸಣ್ಣವರು ದೊಡ್ಡವರಿಗೆ ಮರ್ಯಾದೆ ಕೊಡ್ತಾರಂತ ಉಳ್ಕೊಂಡಿರ್ತೇವೆ. ಇಲ್ಲದೆ ಇದ್ರೆ ನಮಗೇನು ಭಾಳ ನೆನಪಿರ್ತದ ಹೇಳಿ. ಈಗ ಎಲ್ಲರೂ ಹೇಳ್ತಾರೆ ಆ ಅಂಕೆಗಳು ಬರುವುದಿಲ್ಲ, ಇದು ಬರುವುದಿಲ್ಲ. ಈಗ ಹೇಳ್ರಿ ಅಂದ ಹೇಳಿ 29 4 8 ತತ್ಕ್ಷಣ ಹೇಳ್ಬೇಕು. ಎಲ್ಲಿ ಅದೆಲ್ಲ ಆಗೋದು ಹೋಗೋದು? ಮತ್ತಿದು ಒಂದನೇತದಾಗ ಕಲಿಸಿರ್ತಾರೆ, ಎರಡನೇತದಾಗ. ನಮ್ಮ ಜ್ಞಾನ ಸಂಪೂರ್ಣ ನಮ್ಮದಂತಲ್ಲ, ಸುಮ್ಮನೆ ಒಳಗೆ ಮಿಂಚ್ತಾ ಇರ್ತದೆ, ಹೊಳಿತಾ ಇರ್ತದೆ. ಅದೆಲ್ಲ ನಮ್ಮದಲ್ಲ. ನಿವೇದಿತ ವೇದಶೀಲತ್ವ, ಇದೇನು ಜ್ಞಾನ ಅದ, ಇದು ದೇವನ ಜ್ಞಾನ, ಇದು ದಿವ್ಯ ಬೆಳಕ. ಈ ಭಾವ ಬಂತು ಅಂದರೆ ಶರೀರ ನಾವು ಬಳಸ್ತಾನೆ ಇರ್ತೇವೆ, ಲೋಕವನ್ನು ನಮ್ಮದಾಗಿ ಬಳಸ್ತಾ ಇರ್ತೇವೆ, ಬುದ್ಧಿಯನ್ನು ಬಳಸ್ತಾ ಇರ್ತೇವೆ, ಆದರೆ ಚಿಂತೆ ಇರೋದಿಲ್ಲ. ನಿಶ್ಚಿಂತಃ ಭವತಿ. ಲೋಕಹಾನವು ಚಿಂತಾ ನ ಕಾರ್ಯ. ಆದ್ದರಿಂದ ಚಿಂತೆಯನ್ನು ಮಾಡಬಾರದು.